ಟಿವಿ ನನ್ನ ಜೊತೆ ಇದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರೇ, ಇವತ್ತು ನೀವು ಬಿಜೆಪಿ ನಿಯೋಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನ ಭೇಟಿ ಮಾಡಿದ ಸಂದರ್ಭದಲ್ಲಿ ಏನು ನಡೆಯುತ್ತಲ್ಲಿ? ಅಲ್ಲಿ ನಡೆದಿದ್ದು ನಾವು 49 ಜಾತಿಗಳನ್ನು ನೀವು ಕ್ರಿಶ್ಚಿಯನ್ ಅಂತ ಬರೆದಿದ್ದೀರಿ, ಯಾಕೆ ಆ ರೀತಿ ಮಾಡಿದ್ದೀರಿ ಅಂತೇಳಿದರೆ ಅವ್ರು ಹೇಳ್ತಾರೆ ಇಂದಿನಿಂದ ಎಲ್ಲ ಆಯೋಗಗಳು ಅದನ್ನೇ ಮಾಡ್ಕೊಂಡು ಬಂದಿತ್ತು ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಇದು ಬಂದಿರಲಿಲ್ಲ. ಇವತ್ತು ಇದರ ಏನೋ ಒಂದು ಇದರ ಒಳಗಡೆ ಕುತಂತ್ರ ಅಡಗಿದೆ ಅಂತಕ್ಕಂಥದ್ದು ನಮ್ಮದು. ಮೇಲ್ಜಾತಿಗಳು ಹೋರಾಟ ಮಾಡಿದಾಗ ಅವುಗಳನ್ನು ಎಲ್ಲನೂ ಹೈಡ್ ಮಾಡಿದ್ದೀವಿ, ತೆಗೆದುಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಹೇಳ್ತಾರೆ ಯಾವೂ ತೆಗೆದೇ ಇಲ್ಲ, ಅವು ನಿಮಗೆ ಕಾಣಲ್ಲ ಆದರೆ ನಮಗೆ ಕಾಣ್ತವೆ ಅಂತ ಹೇಳ್ತಾರೆ. SC STಗಳದ್ದು ಯಾಕೆ ತೆಗೆದಿಲ್ಲ ಅಂತಂತಂದರೆ, ಇಲ್ಲ ಅದರ ಬಗ್ಗೆ ನಾವು ಇವತ್ತು ಮೀಟಿಂಗ್ ಕರೆದು ನಾವು ತೀರ್ಮಾನ ಮಾಡ್ತೀವಿ. ಅದು ಮಾಡಿದಾಗ ಇದು ಮಾಡ್ಬೋದಾಗಿತ್ತು. ಆದರೆ ಇವರ ಒಳ ಒಂದು ಮನಸ್ಸು ಏನಿದೆ ಅಂತಕ್ಕಂಥದ್ದು ಇದರಿಂದ ಅರ್ಥ ಆಗುತ್ತೆ. ಈ ಕನ್ವರ್ಷನ್ ಆಗಲಿಕ್ಕೆ ಪ್ರೋತ್ಸಾಹ ಇದೆ ಇದರಲ್ಲಿ. ಈ ಆಯೋಗ ಅವರ ಸ್ವಂತಿಕೆಯಿಂದ ಏನನ್ನೂ ಮಾಡ್ತಾ ಇಲ್ಲ. ಇದನ್ನು ಯಾರೋ ದೂರ ನಿಂತು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಹೇಳಿದ್ದೇವೆ ಅದನ್ನು ತೆಗಿಬೇಕು ಅಂತ. ಇವತ್ತು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಭೇಟಿ ಮಾಡಿದ ಮೇಲೆ ನಿಮ್ಮ ಆತಂಕ ಏನು? ನೀವು ನಿಯೋಗದಲ್ಲಿ ಹೋಗಿ ಭೇಟಿ ಮಾಡಿ ಮಾತುಕತೆ ಮಾಡಿ ಸುಮಾರು 1 ಗಂಟೆ ಹೆಚ್ಚು ಕಾಲ ಭೇಟಿ ಮಾಡಿ ಮಾತುಕತೆ ಮಾಡಿದೆ, ನಿಮ್ಮ ಆತಂಕ ಏನು? ಈಗ ನೋಡಿ, ಅಲ್ಲಿ ಆಗಿದ್ದೇನೆಂದರೆ, ಈ ಯಾವ ಜಾತಿಗಳು ಮೂಲ ಜಾತಿಗಳು ಕ್ರಿಶ್ಚಿಯನ್ಗೆ ಸೇರಿದ್ರೆ ಆ ಮೂಲ ಜಾತಿಯಲ್ಲೇ ಅವರಿಗೆ ಕೊಡಬೇಕಾ ಬೇಡವಾ ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ಸಾರಿ ಜಾತಿ ಬಿಟ್ಟು ಅಥವಾ ಧರ್ಮ ಬಿಟ್ಟು ಹೋದ್ಮೇಲೆ ಅವನು ಯಾವ ರೀತಿ ಈ ಜಾತಿಯವನಾಗ್ತಾನೆ? ಕಾನೂನಿನಲ್ಲಿ ಎಲ್ಲೂ ಅವಕಾಶ ಇಲ್ಲ. ಆದರೆ ಇವರು ಇಲ್ಲ ಡಬಲ್ ಮೈಂಡಲ್ಲಿದ್ದಾರೆ, ಇನ್ನೂ ಕನ್ವಿನ್ಸ್ ಆಗಿಲ್ಲ. ಇವರೇ ಕನ್ವಿನ್ಸ್ ಆಗಿಲ್ಲ ಅಂತಂದರೆ ಜನ ಹೆಂಗೆ ಕನ್ವಿನ್ಸ್ ಆಗ್ತಾರೆ? ಆದ್ದರಿಂದ ಆ ರೀತಿ ಅಂದರೆ ಅವ್ರ ಒಳಗುಟ್ಟು ಏನಿದೆ ಅವರಲ್ಲಿ ತುಂಬ ಈಗ ಅರ್ಥ ಆಗುತ್ತೆ. ಆ ಜನಾಂಗಗಳು ಎಷ್ಟೇ ಇದು ಕ್ರಿಶ್ಚಿಯಾನಿಟಿಗೆ ಸೇರಿದ್ರು, ಹೆಸರಿಗೆ ಕ್ರಿಶ್ಚಿಯಾನಿಟಿ, ಅಂಕಿ ಅಂಶಗಳಿಗೆ ಕ್ರಿಶ್ಚಿಯಾನಿಟಿ, ಸವಲತ್ತುಗಳು ನಮ್ಮಲ್ಲಿ ಕೊಡೋದು. ಹಂಗಿದ ಮೇಲೆ ಈಗ ಪರಿಶಿಷ್ಟ ಜಾತಿಯಲ್ಲಿರೋರು ಯಾರಾದರೂ ನಾವು ಕ್ರಿಶ್ಚಿಯಾನಿಟಿಗೆ ಸೇರ್ಕೊಂಡಿದ್ದೀವಿ ಅಂದಮೇಲೆ ಅವರು ಹೊರಟೋಗ್ಬೇಕು, ಕ್ರಿಶ್ಚಿಯಾನಿಟಿಯಲ್ಲೇ ಇರಬೇಕು, ಅಲ್ಲೇ ತೊಗೋಬೇಕು ಅವರು. ಅದು ಬಿಟ್ಟು ಅವ್ರು ಅಲ್ಲಿದ್ದುಕೊಂಡು ಅಂಕಿ ಸಂಖ್ಯೆಗಳಲ್ಲಿ ಅಲ್ಲಿ ಸವಲತ್ತುಗಳು ನಮ್ಮದು ತಿಂದರೆ ಲಾಸ್ ನಮ್ಮದು, ನನ್ನ ಭಾಗವನ್ನು ತಿಂದಂಗೆ ಅವರು. ಇದು ಎಲ್ರಿಗೂ ಇರ್ತಕ್ಕಂಥ ಆತಂಕ, ಅದು ಆಗಬಾರ್ದು ಅನ್ನೋದು. 33 ಉಪಜಾತಿಗಳನ್ನ ಹೈಡ್ ಮಾಡಿದಂಥ ರೀತಿಯಲ್ಲಿ ದಲಿತ ಸಮುದಾಯದ ಮಾಡಿಲ್ಲ ಅನ್ನೋದು ನಿಮ್ಮ ಆಕ್ಷೇಪ? ಹೌದೌದು, 33 ಮಾಡಿದ್ದಾರೆ, ನಮ್ಮದು 15 ಮಾಡಿಲ್ಲ. ಅದನ್ನು ಪ್ರಶ್ನೆ ಮಾಡಿದಾಗ ಏನು ಉತ್ತರ ಬಂದಿದೆ? ಅದು ಅದನ್ನೇ ಹೇಳ್ತಾ ಇರೋದು. ಅದು ನಾವು ನಮ್ಮ ಗ್ರಹಿಕೆಗಾಗಿ ಮಾಡ್ಕೊಂಡಿದ್ದೀವಿ, ಅದರಿಂದ ನಿಮ್ಗೆ ಏನೂ ಆಗಲ್ಲ ಅಂತಾರೆ. ಆದರೆ ಅದನ್ನು ಬರೆಯುವಾಗ ಅದನ್ನೇ ಬರೀತಾರೆ. ಆ ಕಾರಣದಿಂದ ಅದಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಇದೆ. ಅದಕ್ಕೆ ಇವತ್ತು ಮೀಟಿಂಗ್ ಕರೀತೇವೆ. ಸಂಜೆ ಹೊತ್ತಿಗೆ ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದೆ. ಸಂಜೆ ವೇಳೆಗೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ತೀರ್ಮಾನ ಆಗದೇ ಇದ್ರೆ ಏನು ಮಾಡ್ತೀರಿ? ಬಿಜೆಪಿ ಆಗಲಿಲ್ಲ ಅಂತಂತಂದರೆ ಸರ್ವೆ ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ಅಸಹಕಾರ ಕೊಡ್ತಾರೆ, ಆ ಜನ ಒಪ್ಪೋದಿಲ್ಲ ಅದನ್ನು. ಆವಾಗ ಇವ್ರು ಏನು ಮಾಡ್ತಾರೆ, ಅಲ್ಲಿ ಆಗೋ ಅನಾಹುತಗಳಿಗೆ ಕಮಿಷನ್ ಕಾರಣ ಆಗುತ್ತೆ. ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತುಗಳು. ಕೆಮ್ಮನ ಪ್ರಾಣೇಶ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು.